ಎಲ್ರಿಗೂ ನಮಸ್ಕಾರ. ಎರಡನೇ ಲಾಗಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಏನಂದ್ರಪ್ಪ, ಲೈಕ್ ನಾಗರ ಪಂಚಮಿಗೆ ನಾವು ಹಾಲು ಹಾಕಿದ್ದಿಲ್ಲ, ಪೂಜೆ ಮಾಡಿದ್ದಿಲ್ಲ. ನೋಡಿ ನಮ್ಮನ್ನ ಹೇಳ್ತೀರಿ, ನಿಜ ಹೇಳ್ಬೇಕಂದ್ರೆ ಹಾವುಗಳೆಲ್ಲ ಹಾಲು ಹಾಕ್ಬಾರ್ದು. ನಾನು ಅದನ್ನ ವಿರೋಧಿಸ್ತೀನಿ. ಬಟ್ ಇವರು ಅದೇನೋ ಸಂಪ್ರದಾಯ ಅಂದ್ಬಿಟ್ಟು ಹೇಳ್ಕೊಂಡು ಹೋಯ್ತವ್ರೆ. ಸಂಪ್ರದಾಯ ಅಲ್ಲ, ಎಲ್ರೂ ಪೂಜೆ ಮಾಡಿದ್ದಾರೆ, ಅದು ಫಸ್ಟಿಂದನೂ ಬಂದಿದೆ. ಹಂಗಾಗಿ ನಾವು ಅದನ್ನ ಮುಂದುವರಿಸ್ಬೇಕು ಅಂತ ಸರ್. ಮುಂದುವರಿಸ್ಬೇಕು ಅಂತ ಓಕೆ, ಕಲ್ಲಿಗೆ ಏನೋ ಹಾಲು ಹಾಕ್ಬೋದು. ಇವಾಗ ಅದ್ರ ಬದಲು ಯಾರ್ಯಾರು ಕೊಟ್ಬಿಡಿ, ಬಡ ಮಕ್ಳಿಗೆ ಕೊಡೋದು ಹಾಲು. ಇಲ್ಲ ನನಗೆ ಕೊಟ್ಬಿಡಿ ದುಡ್ಡು, ನನ್ ದುಡ್ಡು ಇಸ್ಕೊಂಡು ನನಗೆ ಹಾಲು ತಂದು. ನಮ್ಮ ಅಣ್ಣಂಗೆ ಎಷ್ಟು ದುಡ್ಡಿದ್ರು ಕಮ್ಮಿನೇ. ಸೊ ಹಾಗಾಗಿ ತಮಾಷೆ ಮಾಡ್ತಿದ್ದಾನೆ ಅಷ್ಟೇ, ಸೀರಿಯಸ್ ಆಗಿ ತಗೋಬಿಡಿ. ಆ್ಯಕ್ಚುಲಿ ಇವಾಗ ಭವಿಷ್ಯಕ್ಕೆ ಬರೋಣ. ಅದೇ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಹೋಗ್ತಿದ್ದೀವಿ. ಹೋಗ್ತಿಲ್ಲ, ರೆಡಿ ಮಾಡ್ಕೋತಾವ್ರೆ. ರೆಡಿ, ಸಾರಿ ನೋಡಿ ನಮ್ಮ ಉದಯ್. ಸೊ ಅವ್ನು ಹಾಯ್ ಹೇಳ್ತಾವನೆ. ಅವನಿಗೆ ಕ್ಯಾಮ್ರಾ ಕಾಣಿದ್ರೆ ಸಾಕು, ನಾಚ್ಕೊಳ್ಳೋದಲ್ಲ, ಹಾಯ್ ಹೇಳೋದು ಜಾಸ್ತಿ, ಟಾಟಾ ಮಾಡೋದು ಜಾಸ್ತಿ. ಆಯ್ತು, ಹಾಯ್ ಬಾಯ್ ಬಾಯ್. ಸುಮ್ಮನೆ ಇರು. ಸೊ ಇವಾಗ ಅದೇ ದೇವಸ್ಥಾನಕ್ಕೆ ಹೋಗೋಗೋಸ್ಕರ ರೆಡಿ ಆಗ್ತಾ ಇದೀವಿ. ನಮ್ಮತ್ಗೆ ಮೀನ್ಸ್ ರಂಜು, ನಾವು ರಂಜಿತ ಬಿ ಮತ್ಗೆ ರೆಡಿ ಮಾಡ್ಕೋತಾ ಇದ್ದಾರೆ. ನಾವು ಅದಕ್ಕೆ ಅಂತ ಕರೆಯಲ್ಲ, ರಂಜು ಅಂತಾನೆ ಕರಿತೀವಿ. ಸೊ ಅವರು ಆ್ಯಕ್ಚುಲಿ ನಮ್ಮೂರ ಸೈಡ್ ಏನೇನೋ ಮಾಡ್ತಾರೆ, ಅದೇನೇನೋ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ರೆಡಿ ಮಾಡ್ತಿದ್ದಾರೆ. ಏನು ಮಾಡ್ತೀರಾ ಹೇಳಿ? ಎಡೆ ಅಲ್ಲ, ಏನು ಉಂಡೆ ಮಾಡ್ತೀರಾ? ಹೌದಾ, ಇನ್ನೊಂದ್ಸತಿ ಹೇಳಿ, ಏನು ಮಾಡ್ತೀರಾ? ಹೇಳ್ರಿ. ಹಾಂ, ಅಲ್ಲಿ ಹಾಲು ಹಾಕ್ತೀವಲ್ಲ, ಅಲ್ಲಿ ಇಟ್ಟು 5 ಇಟ್ಟು ಪೂಜೆ ಮಾಡ್ತೀವಿ. ಸರಿ, ಆಮೇಲೆ ತೋರಿಸ್ತೀವಿ. ಸರಿ, ಓಕೆ. ಇನ್ನೊಂದು ನೋಡ್ರಿ, ಇಲ್ಲಿ ಆಟ ಆಡ್ತಾ ಇತ್ತೆ ನಮ್ಮ ಮನೆ ಗೊಂಬೆ ಅಲ್ಲ ಬಂಗಾರು. ಏನೇನು ಹೆಸರು? ಬಂಗಾರು ಗೊಂಬೆ ಅದ. ಹೇಳು. ಅವು ಹಾಡು ಹೇಳ್ತಿದ್ದಾರೆ. ಇವಾಗ ನಾವು ರೆಡಿ ಆಗ್ತೀವಿ. ರೆಡಿ ಎಲ್ಲ ಆಗಿ ಆಮೇಲೆ ನಿಮಗೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲಿ ಮೀಟ್ ಮಾಡೋಣ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ, ನಮ್ಗೆ ಮಾತಾಡೋದು ನೋಡಿದ್ರೆ ನಗ್ತಾಳೆ ಅಲ್ಲ ಬಂಗಾರು, ಅಲ್ವಾ? ನಾವು ಮಾತಾಡಿದ್ರೆ ಸಾಕು, ನಮ್ಮ ಬಂಗಾರು ನಗ್ತಾಳೆ. ಸೊ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇವಾಗ ಸದ್ಯಕ್ಕೆ ನಾವು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಮತ್ತೆ ಮೀಟ್ ಮಾಡೋಣ. ಸೊ ಇವಾಗ ಟೈಮ್ ಆಗಿಬಿಟ್ಟೈತೆ. ಸೊ ನಮ್ಮ ಅದಕ್ಕೆ ಕಂಕಣ ಕಟ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಆಗಿದೆ. ಮತ್ತೆ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ರಾಧಾಕೃಷ್ಣಕ್ಕೆ ಪೂಜೆ ಮಾಡ್ತೇವೆ ಜಾಸ್ತಿ. ಇವಾಗ ಪೂಜೆ ಮಾಡಿ ಮನೇಲಿ ದೇವಸ್ಥಾನಕ್ಕೆ ಹೋಗ್ಬೇಕು. ಟೈಮ್ ಆಗಿಬಿಟ್ಟಿದೆ. ನಮ್ಮ ಅದಕ್ಕೆ ನೋಡ್ರೆ ಕಂಕಣ ಕಟ್ತಾವ್ರಿ. ಕಂಕಣ ಇರಲೇಬೇಕು ಅಂದ್ಬಿಟ್ಟು ಕಂಕಣ ಕಟ್ತಾವ್ರಿ. ಬಂಗಾರು ಬಂಗಾರು ನೋಡಿ, ನಮ್ಮ ಸೊಸೆ, ನಮ್ಮ ಮುದ್ದಿನ ಸೊಸೆ ಆಟ ಆಡ್ತಿದ್ದಾಳೆ. ಇವರು ಉದಯ್, ನಮ್ಮ ಯಜಮಾನ್ರು ಮತ್ತು ಸೊಸೆ ಇಬ್ಬರು ಆಟ ಆಡ್ತಾ ಇದ್ದಾರೆ. ಸೊ ನಮ್ಮ ಅದಕ್ಕೆ ಪೂಜೆ ಮಾಡ್ತಾವ್ರೆ. ನಮ್ಮಮ್ಮ ನೋಡಿದ್ರೆ ಸ್ನಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತವ್ರೆ. ನಾನು ರೆಡಿ ಆಗಿಲ್ಲ ಅಂದ್ಬಿಟ್ಟು ತೋರಿಸ್ಬೇಡ ಅಂತವ್ರೆ.
ನಮ್ಮ ಅಣ್ಣನೂ ರೆಡಿ ಆಗಿದ್ದಾನೆ ನೋಡಿ. ಪರ್ಪಲ್ ನೋಡ್ರಿ, ಮ್ಯಾಚಿಂಗ್ ಅಲ್ಲ, ಸಿಕ್ಕಿದಿದೆ ಟಿ ಶರ್ಟ್ ಏನೆಲ್ಲ ಇಬ್ರು ನೋಡಿ ಪರ್ಪಲ್ ಇದೆ. ಹೌದು, ಮ್ಯಾಚಿಂಗ್ ಅಲ್ಲ ಅದು. ಪರ್ಪಲ್ ಇಬ್ರು ಮ್ಯಾಚಿಂಗ್ ಹಾಕೋತಾರೆ. ಗೊತ್ತಿರ್ಲಿಲ್ಲ, ನೋಡ್ಕೊಂಡೋಗ ಮ್ಯಾಚಿಂಗ್ ಅಲ್ಲ, ಅದು ಸಿಕ್ಕಿದ್ದು. ಡವ್ ಮಾಡ್ತಾವ್ ನಮ್ಮನ್ನ. ಸರಿ ಆಯ್ತು ಬಿಡಿ, ಡವ್ವೇ. ಸೊ ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಅಂದರೆ ಹಾಲಾಕಕ್ಕೆ ಹಾವಿಗೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮುಂದೆಗಡೆ ನೋಡಿ ನಮ್ಮ ಗುಬ್ಬಿ ಮರಿ ಮತ್ತು ಸಿಂಧು ಮರಿಗೆ ಹೋಗ್ತೀವಿ. ಹಾಯ್ ಮಾಡ್ರಿ, ಇಲ್ಲೂ ಹಾಯ್ ಮಾಡ್ರು. ಸೊ ಹೋಗ್ತಾ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ರೋಡೆಲ್ಲ ತೋರಿಸ್ತೀನಿ. ನಮ್ಮ ರೋಡೆಲ್ಲ ಹೌದು ನೋಡಿ, ಇದೆಲ್ಲ ಆಲ್ಮೋಸ್ಟ್ ತೋರಿಸಿದ್ವಿ. ರೋಡೆಲ್ಲ ಹೋದ್ಲಾಗಲ್ಲಿ ತೋರಿಸಿದ್ದೀವಿ. ಇವಾಗ ನಮ್ಮ ಸಿಂಧು ಮ್ಯಾಮಿಗೆ ಕ್ವಶನ್ ಕೇಳೋವಂಥದ್ದು. ಸಿಂಧು ಮ್ಯಾಮಿಗೆ ಕ್ವಶನ್ ಕೇಳಿ, ಯಾಕಂದರೆ ಅವ್ರಿಗೆ ಆನ್ಸರ್ ಕೆಲವು ಗೊತ್ತಿರಲ್ಲ, ಅದಕ್ಕೆ ಆ ಕ್ವಶನ್ಗಳು ಕೇಳಿದ್ರೆ ಅವ್ರು ಏನಂತ ಆನ್ಸರ್ ಮಾಡ್ತಾರೆ ನೋಡೋಣ. ಸಿಂಧು ಮ್ಯಾಮ್, ನಿಮ್ಮ ಪ್ರಕಾರ ದೇವ್ರಂದ್ರೆ ಏನು? ಭಕ್ತಿ ಅಲ್ಲ, ಪ್ರೀತಿ ಹೇಗೆ ಹೇಳಿ? ಇವಾಗ ನಮ್ಗೆ ಮನ್ಸಲ್ಲಿ ಇರೋದ್ನೆಲ್ಲ ಯಾರ ಹತ್ರ ಹೇಳ್ಕೊಂಡಿಲ್ಲ ಅಂದ್ರೆ ಅವನ ಹತ್ರ ಹೇಳ್ಕೊಬೋದು. ಮತ್ತೆ ನಾವು ಏನಾದ್ರು ನಮ್ಗೆ ಗೊತ್ತಿರೋರ್ಗೆ ಏನಾದ್ರು ಹೇಳ್ತೀವಿ ಅಂತ ಅನ್ಕೋ, ಓಕೆ ಆಯ್ತಾ? ಅದನ್ನ ಇನ್ನೊಬ್ರ ಹತ್ರ ಹೇಳ್ತಾರೆ. ಬಟ್ ದೇವ್ರ ಹತ್ರ ಹೇಳಿದ್ವಿ ಅಂದ್ರೆ ಯಾರ ಹತ್ರನೂ ಹೇಳಲ್ಲ, ಅವ್ನು ಯಾವಾಗ್ಲೂ ನಮ್ ಜೊತೆ ಇರ್ತಾನೆ. ನನ್ನ ಪ್ರಕಾರ ದೇವ್ರಂದ್ರೆ ಏನ್ ಗೊತ್ತಾ? ನನ್ನ ಪ್ರಕಾರ ದೇವ್ರಂದ್ರೆ ಧೈರ್ಯ ಅಲ್ಲ, ಯಾರಿಗೂ ಕೆಟ್ಟದ್ ಬಯಸ್ತಾ ಇರೋದೇ ನಿಜವಾದ ದೇವ್ರು. ಹೌದು, ಅದು ನಿಜ. ಅಂದ್ರೆ ನಾವೇ ನಿಮ್ಗೆ ಹೇಳಕ್ ಬರ್ಲಿಲ್ಲ ಅಲ್ಲ, ನಿಮ್ಗೆ ಅದೇ ನಾನು ಅನ್ಕೊಳ್ಳೋದು. ಯಾಕಂದ್ರೆ ನಿಮ್ಗೆ ಆನ್ಸರ್ಗಳು ಕೆಲವು ಗೊತ್ತಿರಲ್ಲ, ನಿಮ್ಮಷ್ಟು ತಿಳ್ಕೊಂಡಿಲ್ಲ ಸರ್. ಸೊ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಅಂದರೆ ಜನ ನಡೆಯೋದನ್ನೇ ಮರ್ತ್ಬಿಟ್ಟವ್ರೆ. ವೆಹಿಕಲ್ಸ್ ಎಲ್ಲ ಬಂದಮೇಲೆ ಜನ ನಡೆಯೋದನ್ನೇ ಮರ್ತ್ಬಿಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರಕಾರ ಸಿಂಧು ಮ್ಯಾಮ್? ಅದೇನೋ ನಿಜ. ಇವಾಗ ನಾವೇ ತುಂಬ ದೂರ ಇಲ್ಲ, ನಮ್ಮ ಮನೆಯಿಂದ ದೇವಸ್ಥಾನ ಅದು ವಾರಕ್ಕೆ ಒಂದಿನ ಸೋಮವಾರ ಅಂತ ನಾವು ಕಂಪಲ್ಸರಿ ಹೋಗ್ತಾ ಇದ್ವಿ. ನಾನಂತೂ ಮುಂದೆ ಮಾಡಿ ಸರ್, ನೀವು ಅಂದರೆ ಫೇಸ್ ಸರಿಯಾಗಿ ಲೈಟ್ ಇಲ್ಲ ಮ್ಯಾಮ್. ತೋರಿಸ್ತಾ ಇದ್ದೀರಲ್ಲ ಸರ್ ನೀವು. ಇಲ್ಲ, ಲೈಟ್ ಇಲ್ಲ ಮ್ಯಾಮ್, ಕೇಳಿಸ್ಕೊಳ್ಳಿ. ಇವಾಗ ಮುಂದೆ ಮಾಡಿ. ಏನು, ನಾನಂತೂ ಒಂದು ಟೈಮಲ್ಲಿ ಯಾವ ರೇಂಜಿಗೆ ಮಂಜುನಾಥನ್ ಭಕ್ತ ಆಗಿದ್ದೆ ಅಂದರೆ ಯಾರು ಬೀಟ್ ಮಾಡೋಕ್ಕಾಗೋದೇ ಇಲ್ಲ ನನಗೆ, ಅಷ್ಟು ಭಕ್ತ ಆಗಿದೆ. ನಿಜ ಹೇಳ್ಬೇಕಂದ್ರೆ ನಿಜ ಅಲ್ವಾ? ನಮ್ಮ ಅಣ್ಣನಿಂದ ನಾವು ದೇವಸ್ಥಾನಕ್ಕೆ ಮಂಜುನಾಥಗೆ ಹೋಗಕ್ಕೆ ಸ್ಟಾರ್ಟ್ ಅಷ್ಟು ನಂಬ್ತಿದ್ದೆ, ಇವಾಗಲೂ ನಂಬ್ತೀನಿ. ಬಟ್ ಆದ್ರೂ ದೇವರು ಏನೋ ಕೈ ಕೊಟ್ಬಿಟ್ಟವ್ರೆ ನನಗೆ. ಇಷ್ಟೊಂದು ಸಲ ಕೊಟ್ಟಿದ್ದಾರೆ. ಇವಾಗ ಒಂದು ಹೇಳ, ಇವಾಗ ಕಷ್ಟ ಬಂದಾಗ ದೇವ್ರು ಇರ್ತಾನೆ, ಮತ್ತೆ ಸುಖ ಬಂದಾಗ ದೇವ್ರು ಇರ್ತಾನೆ. ಇವಾಗ ಒಳ್ಳೇದಾದಾಗ ಮಾತ್ರ ದೇವ್ರಿದ್ದಾನೆ ಅಂತ ಹೇಳೋದಲ್ಲ, ಕಷ್ಟ ಬಂದಾಗೂ ದೇವ್ರು ಇರ್ತಾನೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇರ್ಬೋದು. ಬಟ್ ನಾನು ಹೇಳೋದೇನು ಅಂತಂದರೆ, ಅಷ್ಟೊಂದು ಭಕ್ತಿಯಿಂದ ಮಾಡಿರೋರಿಗೆ ಮತ್ತೆ ಯಾಕೆ ದೇವರು ಇದು ಮಾಡ್ಬಿಟ್ಟ ಅಂದರೆ ಏನು ಕೈ ಹಿಡಿಲಿಲ್ಲ ಕೆಲವು ವಿಚಾರಗಳಲ್ಲಿ ಅಂತ ನೀವು ಹೇಳ್ತೀರಾ? ಅಂದರೆ ಇವಾಗ ಏನೋ ದೊಡ್ಡ ಸಮಸ್ಯೆ ಆಗೋದು ನಿಮಗೆ ಚಿಕ್ಕ ಸಮಸ್ಯೆ ಅಲ್ಲಲ್ಲ. ಇವಾಗ ನಾನು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ದೇವಸ್ಥಾನಕ್ಕೆ ಹೋಗೋದೆ ದೇವರು ನಮಗೆ ನಾವು ಇಷ್ಟಪಟ್ಟಿದ್ದು ಸಿಗಲಿ ಅಂತ ಅಲ್ವಾ? ನಾವು ಇಷ್ಟಪಟ್ಟಿದ್ದು ಸಿಗಲಿ ಅಂತ ಅಲ್ವಾ? ಅಂಥದ್ರಲ್ಲಿ ಬೇಡ್ಕೊತಾನೆ ಇರಬಾರ್ದು. ಎಷ್ಟಂತ ನಾವು ಹೇಳಿದ್ನೆಲ್ಲ ದೇವ್ರು ಮಾಡ್ತಾನೆ, ಅವನಿಗೂ ರೆಸ್ಟ್ ಕೊಡ್ಬೇಕಲ್ವಾ? ರೆಸ್ಟ್ ಪ್ರಶ್ನೆ ಅಂತಲ್ಲ. ಓಕೆ, ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ನಂತರ ನಮ್ಮಲ್ಲಿ ಆಗನ ಮುಂದುವರ್ಸೋಣ. ಸೊ ನನ್ನ ಹೆಂಡತಿಗೆ ಕ್ವಶನ್ ಇವಾಗ, ನಿನ್ನ ಪ್ರಕಾರ ದೇವರಂದ್ರೆ ಏನು? ಹಂಗಂತಲ್ಲ, ಅಂದರೆ ನೀನು ಹೇಗೆ ಡಿಸ್ಕ್ರೈಬ್ ಮಾಡ್ತೀಯ ದೇವ್ರನ್ನ? ಇವಾಗ ಅಲ್ಲಿ ಹೋಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ. ಆಯಿತು. ಸೊ ನನ್ನ ಹೆಂಡತಿ ಕೆಲವು ಸಲ ಆನ್ಸರ್ಗಳು ಹೆಂಗೆ ಕೊಡ್ತಾಳೆ ಅಂದರೆ ಸ್ಟ್ರೈಟ್, ಅಷ್ಟೇ, ಹಂಗೆ ಗೊತ್ತಿಲ್ಲ, ಏನಾದ್ರು ಮಾಡ್ಕೋ. ನಮ್ಮ ಬಂಗಾರು ಹೋಗ್ತಾ ಇದ್ದಾಳೆ ನೋಡಿ. ನಮ್ಮ ಬಂಗಾರು ಅಂತೂ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಇದೇ ಟೆಂಪಲ್, ಅದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ನಮ್ಮ ಏರಿಯಾದವ್ರಿಗೆಲ್ಲ ಮಂಜುನಾಥ ಟೆಂಪಲ್ಲು. ಇಲ್ಲೇನು ಗೊತ್ತಾಗಿತ್ತ ಏನಿಲ್ಲ. ಹಾಲು ಹಾಕಿದ್ರೆ ನಾವು ಈ ಕಲ್ಲಿನ ವಿಗ್ರಹಗಳಂದರೆ ದೇವತೆಗಳು ಕಲ್ಲಿನ ವಿಗ್ರಹ ಇದೆಯಲ್ಲ, ಇದಕ್ಕೆ ಹಾಲು ಹಾಕ್ತೀವಿ. ಮೇನ್ ವಿಗ್ರಹ, ಇದಕ್ಕೆ ಹಾಲು ಹಾಕ್ತೀವಿ. ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ.
ಸೊ ಇದೇ ವಿಗ್ರಹಗಳು. ಕೈಗೆ ನೋಡಿ ಸಿಂಧು ಮ್ಯಾಮ್ ಕಂಕಣ ಕಟ್ಸ್ಕೊಂಡಿದ್ದಾರೆ. ಇದ್ರ ಕಟ್ಟೋ ಅಂತ ಉದ್ದೇಶ ಏನಾದರೂ ಗೊತ್ತಾ ನಿಮಗೆ? ಪೂಜೆಗಿಂತ ಮುಂಚೆ ಕಟ್ಟಬೇಕು. ಶುಭವಾಗಲಿ ಅಂತನಾ? ಸೊ ಕಟ್ತಾ ಇದ್ದಾರೆ ನೋಡಿ. ಸೊ ನನಗೆ ಇದ್ರ ಬಗ್ಗೆ ಅಂದರೆ ನಿಜವಾದ ವಿಷಯ ಏನು ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಮಗೆ ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಿಜವಾಗ್ಲೂ ಗೊತ್ತಿಲ್ಲ. ಸೊ ಕಂಕಣ ಯಾಕೆ ಹಾಕ್ತಾರೆ? ನನ್ನ ಪ್ರಕಾರ ಶುಭವಾಗಲಿ, ಏನೋ ಶುಭ ಕಾರ್ಯ ಮಾಡ್ತಾಯಿದ್ದೀವಿ ಅನ್ನೋ ಕಾರಣಕ್ಕೆ ಕಟ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗುಬ್ಬಿ ಮರಿ ಬಂಗಾರು ನೋಡಿ. ನಮ್ಮ ಗುಬ್ಬಿ ಮರಿ ಕಟ್ಟಲ್ವಾ? ಅಂದರೆ ದೊಡ್ಡವ್ರಿಗೆ ಮಾತ್ರ ಕಟ್ಟಬೇಕಾ? ಓಕೆ, ಉದಯ್ ಕಟ್ಬೋದಾ? ಇಲ್ಲ, 18+. ಸೊ ಮ್ಯಾಮ್ ನಿಮಗೆ ಗೊತ್ತಿತ್ತಾ? ನಂಗೆ ಗೊತ್ತಿಲ್ಲ ಸರ್. ನಿಮಗೆ ಕಟ್ಟಲ್ಲ? ಕಟ್ಕೊಂಡಿದ್ದಾರೆ. ನೀವು ಪೂಜೆ ಸ್ಟಾರ್ಟ್ ಮಾಡಿ ಮ್ಯಾಮ್. ನೀವು ನಿಜ ಹೇಳಿ, ನಿಮಗೆ ಗೊತ್ತಿತ್ತಾ ಇಲ್ವಾ? ಬಂಗಾರು ನೋಡಿ. ಬಂಗಾರು ಬಿಡಿ ಮ್ಯಾಮ್, ಬಂಗಾರು ಅಂದರೆ ಬಂಗಾರನೇ. ನೀವು ಆನ್ಸರ್ ಹೇಳಿ. ಅಂದರೆ ನಿಮಗೆ ಗೊತ್ತಿತ್ತಾ? ಇಲ್ಲ, ಗೊತ್ತಿಲ್ಲ ಸರ್. ನಿಜವಲ್ಲೂ ಗೊತ್ತಿರಲಿಲ್ವಾ? ನಿಜ ಗೊತ್ತಿಲ್ಲ. ಅಲ್ಲಿ ಪೂಜೆ ಮಾಡ್ತಾರೆ ನೋಡಿ. ಸರಿ, ಓಕೆ. ಪೂಜೆ ಮಾಡೋ ವಿಡಿಯೋನ ನೋಡೋಣ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇಲ್ಲಿಗೆ ಲಾಗ್ನ ಮುಗಿಸೋಣ ಅಂದ್ಕೊಂಡಿದ್ವಿ. ಸೊ ಎಲ್ಲರೂ ವಿಡಿಯೋನ ಫುಲ್ ನೋಡಿ ಮತ್ತು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್.